ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1-1-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಜ್ಞಾನದ ಮಳೆಯನ್ನು ಸುರಿಸಿ ಜಗತ್ತನ್ನೇ ಹಸುರನ್ನಾಗಿ ಮಾಡುವಂತವರಾಗಿದ್ದೀರಾ. ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮೋಡ ಮಳೆಯನ್ನು ಸುರಿಸುವುದಿಲ್ಲವೋ ಅಂತಹ ಮೋಡಕ್ಕೆ ಯಾವ ಹೆಸರನ್ನು ಇಡಲಾಗುತ್ತದೆ? ಉತ್ತರ, ಯಾವ ಮೋಡ ಮಳೆಯನ್ನು ಸುರಿಸುವುದಿಲ್ಲವೋ ಅಂತಹ ಮೋಡಕ್ಕೆ ಸುಸ್ತಾದಂತಹ ಮೋಡ ಎಂದು ಹೆಸರನ್ನು ಇಡಲಾಗುತ್ತದೆ. ಯಾರು ಬಹಳಷ್ಟು ಆಕ್ಟಿವ್ ಆಗಿರುತ್ತಾರೋ, ಉತ್ಸಾಹದಲ್ಲಿ ಇರುತ್ತಾರೋ, ಅವರು ಸದಾ ಜ್ಞಾನದ ಮಳೆಯನ್ನು ಸುರಿಸುತ್ತಿರುತ್ತಾರೆ. ಒಂದು ವೇಳೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಆದರೆ ನೀವು ಜ್ಞಾನದ ಮಳೆಯನ್ನು ಸುರಿಸದೆ ಹಾಗೆ ಇರಲು ಸಾಧ್ಯ ಇಲ್ಲ. ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸುವುದಿಲ್ಲವೋ ಅಂತವರ ಹೊಟ್ಟೆ ಬೆನ್ನಿಗೆ ತಾಗಿ ಬಿಡುತ್ತದೆ. ಅಂದರೆ ಅಂತವರು ಬಡವರಾಗಿದ್ದಾರೆ. ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ, ಜ್ಞಾನದ ಹಸಿವಿನ ಕಾರಣ ಅವರ ಹೊಟ್ಟೆ ಬೆನ್ನಿಗೆ ತಾಕುತ್ತದೆ. ಅಂತವರು ಜ್ಞಾನದಿಂದ ಬಡವರಾಗಿದ್ದಾರೆ. ಅಂತವರು ಪ್ರಜೆಗಳಾಗುತ್ತಾರೆ. ಇನ್ನೊಂದು ಪ್ರಶ್ನೆ, ನೆನಪಿನ ಯಾತ್ರೆಯಲ್ಲಿ ಮುಖ್ಯವಾಗಿ ಯಾವ ಮಾತಿನ ಪರಿಶ್ರಮ ಇದೆ? ಉತ್ತರ, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡಬೇಕು. ಪರಮಾತ್ಮ ತಂದೆ ಹೇಗಿದ್ದಾರೋ ಅದೇ ಸ್ವರೂಪದಲ್ಲಿ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಬೇಕು. ಯಥಾರ್ಥವಾಗಿ ತಂದೆಯನ್ನು ಅರ್ಥ ಮಾಡಿಕೊಂಡು ಅದೇ ರೂಪದಲ್ಲಿ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ಇಂದಿನ ಗೀತೆಯಾಗಿದೆ, ಯಾರು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ. ಓಂ ಶಾಂತಿ. ಹೇಗೆ ಸಮುದ್ರದ ಮೇಲೆ ಮೋಡಗಳು ಇರುತ್ತದೆ ಅಂದ ಮೇಲೆ ಮೋಡಗಳಿಗೆ ತಂದೆ ಸಮುದ್ರ ಆಗಿದೆ. ಯಾವ ಮೋಡ ಸಮುದ್ರದ ಜೊತೆಗೆ ಇರುತ್ತದೆಯೋ ಆ ಮೋಡದ ಜೀವನದಲ್ಲಿ ಸದಾ ಮಳೆ ಸುರಿಯುತ್ತಿರುತ್ತದೆ. ಅಂದರೆ ಯಾರೆಲ್ಲ ಮೋಡ ಆಗಿ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಜೊತೆಗಿರುತ್ತಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ. ಆ ಮೋಡ ಸಮುದ್ರದಿಂದ ನೀರನ್ನು ಸಂಗ್ರಹ ಮಾಡಿಕೊಂಡು ಪುನಃ ಆ ನೀರನ್ನು ಮಳೆಯ ರೂಪದಲ್ಲಿ ಸುರಿಸುತ್ತದೆ. ನೀವು ಕೂಡ ಸಾಗರ ಆದಂತಹ ಪರಮಾತ್ಮ ತಂದೆಯ ಬಳಿ ಬರುವುದೇ ಜ್ಞಾನದ ಮಳೆಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ. ಸಾಗರನಿಗೆ ಮಕ್ಕಳಾದ ನೀವೆಲ್ಲರೂ ಮೋಡಗಳೇ ಆಗಿದ್ದೀರಾ. ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಮಧುರವಾದಂತಹ ನೀರನ್ನು ಸೆಳೆದುಕೊಳ್ಳುತ್ತೀರಾ. ಅಂದರೆ ಮಧುರವಾದಂತಹ ಸಿಹಿ ಆದಂತಹ ಜ್ಞಾನದ ನೀರನ್ನು ಜ್ಞಾನದ ಸಾಗರ ತಂದೆಯ ಮೂಲಕ ನೀವು ಸಂಗ್ರಹ ಮಾಡಿಕೊಳ್ಳುತ್ತೀರಾ. ಈಗ ಅನೇಕ ಪ್ರಕಾರದ ಮೋಡಗಳಂತೂ ಇರುತ್ತದೆ. ಕೆಲವು ಮೋಡಗಳು ಬಹಳ ಜೋರಾಗಿ ಮಳೆಯನ್ನು ಸುರಿಸುತ್ತದೆ. ಕೆಲವು ಮೋಡಗಳು ಪ್ರವಾಹ ಬರುವಂತೆ ಮಾಡುತ್ತದೆ. ಕೆಲವು ಮೋಡಗಳು ಕಡಿಮೆ ಮಳೆಯನ್ನು ಸುರಿಸುತ್ತದೆ. ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಆಗಿದ್ದೀರಾ. ಯಾರು ಬಹಳ ಜೋರಾಗಿ ಮಳೆಯನ್ನು ಸುರಿಸುತ್ತಾರೋ ಅಂತವರ ಹೆಸರನ್ನು ಗಾಯನ ಮಾಡಲಾಗುತ್ತದೆ. ಯಾರು ಬಹಳ ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೋ ಅಂತವರ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಬಹಳಷ್ಟು ಮಳೆ ಬಂದಾಗ ಮನುಷ್ಯರಿಗೆ ಖುಷಿಯಾಗುತ್ತದೆ. ನೀವೆಲ್ಲರೂ ಕೂಡ ಅದೇ ರೀತಿ ಜ್ಞಾನದ ಮೋಡ ಆಗಿದ್ದೀರಾ. ಯಾರು ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೋ ಅಂತವರ ಮಹಿಮೆ ನಡೆಯುತ್ತದೆ. ಯಾರು ಜ್ಞಾನದ ಮಳೆಯನ್ನು ಸುರಿಸುವುದಿಲ್ಲವೋ ಅಂತವರ ಮನಸ್ಸಿನಲ್ಲಿ ಬಹಳಷ್ಟು ಸುಸ್ತಿರುತ್ತದೆ. ಯಾರು ಜ್ಞಾನದ ಮಳೆಯನ್ನು ಸುರಿಸುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಸುಸ್ತು ಜಾಸ್ತಿ ಆಗುತ್ತಾ ಹೋಗುತ್ತದೆ. ಅವರ ಹೊಟ್ಟೆ ಎಂದೂ ತುಂಬುವುದಿಲ್ಲ. ಅವರ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗದೇ ಇರುವ ಕಾರಣ ಜ್ಞಾನದ ಹಸಿವಿನಿಂದ ಅವರ ಹೊಟ್ಟೆ ಹೋಗಿ ಬೆನ್ನಿಗೆ ತಾಕಿ ಬಿಡುತ್ತದೆ. ಅಂದರೆ ಜ್ಞಾನ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಧಾರಣೆ ಆಗುವುದಿಲ್ಲ. ಹೇಗೆ ಬರಗಾಲ ಬರುತ್ತದೆ, ಬರಗಾಲ ಬಂದಾಗ ಮನುಷ್ಯರ ಹೊಟ್ಟೆ ಬೆನ್ನಿಗೆ ಹೋಗಿ ತಾಕುತ್ತದೆ, ಅದೇ ರೀತಿ ಇಲ್ಲೂ ಕೂಡ ನಾವು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸದೇ ಇದ್ದರೆ ನಮ್ಮ ಹೊಟ್ಟೆ ಹೋಗಿ ಬೆನ್ನಿಗೆ ತಾಕುತ್ತದೆ. ಯಾರು ಬಹಳ ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುವಂತವರಾಗಿದ್ದಾರೋ ಅಂತವರು ಸತ್ಯಯುಗದಲ್ಲಿ ಹೋಗಿ ರಾಜಾರಾಣಿ ಆಗುತ್ತಾರೆ. ಇನ್ನು ಯಾರು ಜ್ಞಾನದ ಮಳೆಯನ್ನು ಸುರಿಸುವುದಿಲ್ಲವೋ ಅಂತವರು ಬಡವರಾಗುತ್ತಾರೆ. ಬಡವರ ಹೊಟ್ಟೆ ಸದಾ ಬೆನ್ನಿಗೆ ತಾಕಿರುತ್ತದೆ. ಅಂದ ಮೇಲೆ ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ಜ್ಞಾನ ಮಾರ್ಗದಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಮಾತಾಗಿದೆ. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಮೊದಲು ನಮಗೆ ಆತ್ಮದ ಜ್ಞಾನ ಕೂಡ ಗೊತ್ತಿರಲಿಲ್ಲ ಮತ್ತು ಪರಮಾತ್ಮ ತಂದೆಯ ಜ್ಞಾನ ಕೂಡ ಗೊತ್ತಿರಲಿಲ್ಲ. ಅಂದ ಮೇಲೆ ಮೊದಲು ಜ್ಞಾನದ ಹಸಿವಿನಿಂದ ನಮ್ಮ ಹೊಟ್ಟೆ ಹೋಗಿ ಬೆನ್ನಿಗೆ ತಾಕಿತ್ತು. ಮುಖ್ಯವಾದ ಮಾತು ಅಂದರೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಾತಾಗಿದೆ.
ಮನುಷ್ಯರಲ್ಲಿ ಆತ್ಮದ ಜ್ಞಾನ ಇಲ್ಲ. ಮನುಷ್ಯರಿಗೆ ಆತ್ಮದ ಬಗ್ಗೆ ಕೂಡ ಗೊತ್ತಿಲ್ಲ. ಆತ್ಮದ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಬಹಳ ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ಇದ್ದಾರೆ. ಆ ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ಕೂಡ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಈಗ ನಿಮಗೆ ಗೊತ್ತಿದೆ, ಆತ್ಮ ಅವಿನಾಶಿಯಾಗಿದೆ. ಅವಿನಾಶಿ ಆತ್ಮದಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ. ಆತ್ಮ ಹೇಗೆ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಆದಿಯಿಂದ ಹಿಡಿದು ಅಂತ್ಯದವರೆಗೂ ಸಂಪೂರ್ಣ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಜಗತ್ತಿನ ಜನ ಈ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಈಗ ನಿಮಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ರಚನೆ ಮಾಡಿರುವಂತಹ ಈ ಜ್ಞಾನ ಯಜ್ಞದಲ್ಲಿ ಇಡೀ ಜಗತ್ತು ಸ್ವಾಹ ಆಗಲೇಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಎಲ್ಲಾ ಮಾತನ್ನು ಮರೆತು ಬಿಡಿ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ನಿಮ್ಮ ಮಧುರ ಮನೆಯಾದ ಶಾಂತಿಧಾಮವನ್ನು ನೆನಪು ಮಾಡಿ. ಈ ಜಗತ್ತು ದುಃಖಧಾಮ ಆಗಿದೆ. ಮಕ್ಕಳಾದ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ. ಈಗ ಮಕ್ಕಳಾದ ನೀವು ಜ್ಞಾನದಿಂದ ಭರ್ಪೂರಾಗಿದ್ದೀರಾ. ಇನ್ನು ಸಂಪೂರ್ಣ ಪರಿಶ್ರಮ ನೆನಪಿನಲ್ಲಿ ಇದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಭರ್ಪೂರಾಗಿದೆ. ಆದರೆ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಜನ್ಮ ಜನ್ಮಾಂತರದ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಂಡು ಆತ್ಮ ಅಭಿಮಾನಿಯಾಗಬೇಕು. ಆತ್ಮ ಅಭಿಮಾನಿಯಾಗುವಂತಹ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಜ್ಞಾನವನ್ನು ಹೇಳುವುದು ಬಹಳ ಸಹಜ ಆಗಿದೆ. ಆದರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲೇ ನೆನಪು ಮಾಡಬೇಕು. ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ ಅನ್ನುವ ಯಥಾರ್ಥ ರೂಪವನ್ನು ಅರ್ಥ ಮಾಡಿಕೊಂಡು ಎಲ್ಲೋ ಕೆಲವರು ಕಷ್ಟಪಟ್ಟು ನನ್ನನ್ನು ಆ ರೂಪದಲ್ಲಿ ನೆನಪು ಮಾಡುತ್ತಾರೆ. ತಂದೆ ಯಾವ ರೂಪದಲ್ಲಿ ಇರುತ್ತಾರೋ ಮಕ್ಕಳು ಕೂಡ ಅದೇ ರೂಪದಲ್ಲಿ ಇರುತ್ತಾರೆ. ನೀವೀಗ ಸ್ವಯಂ ಅನ್ನು ಅರ್ಥ ಮಾಡಿಕೊಂಡರೆ ನೀವು ಪರಮಾತ್ಮ ತಂದೆಯನ್ನೂ ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ. ನಿಮಗೆ ಗೊತ್ತಿದೆ, ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇಲ್ಲಿ ಅನೇಕರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಪರಮಾತ್ಮ ತಂದೆ ಹೇಗೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಇನ್ನು ಶಾಸ್ತ್ರ ಮುಂತಾದದ್ದು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಎಲ್ಲರಿಗೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಶಾಸ್ತ್ರ ಭಕ್ತಿಯ ಸಾಮಗ್ರಿ ಎಂದು ನಾವು ಹೇಳಬೇಕಾಗುತ್ತದೆ. ಇನ್ನು ಭಕ್ತಿಯ ಸಾಮಗ್ರಿ ಆದಂತಹ ಶಾಸ್ತ್ರದ ಬಗ್ಗೆ ನಮಗೆ ತಿರಸ್ಕಾರ ಇದೆ ಅನ್ನುವ ಯಾವ ಮಾತು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ. ಶಾಸ್ತ್ರದಲ್ಲಿ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅನ್ನುವ ಶಬ್ದ ಇದೆ. ಶಾಸ್ತ್ರದಲ್ಲೂ ಕೂಡ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರೆ. ಆದರೆ ಆ ಮಾತಿನ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಸಮಯ ಇರುತ್ತದೆ. ಏಣಿಯ ಬಗ್ಗೆ ಎಷ್ಟು ಸಹಜವಾಗಿ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು. ಭಗವಂತ ಬಹಳಷ್ಟು ಸಮರ್ಥ ಆಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಸಮರ್ಥ ಆದಂತಹ ಪರಮಾತ್ಮ ತಂದೆ ಏನನ್ನು ಬೇಕಾದರೂ ಮಾಡಬಹುದು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೂ ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಭಾರತದಲ್ಲಿ ಎಷ್ಟೊಂದು ತೊಂದರೆ ಬರುತ್ತಿರುತ್ತದೆ. ಆ ತೊಂದರೆ ಬಂದಾಗ ಗಳಿಗೆ ಗಳಿಗೆಗೂ ನಾನು ಈ ಸೃಷ್ಟಿಗೆ ಬರುತ್ತೇನೇನು? ಪರಮಾತ್ಮ ತಂದೆ ಕೇಳುತ್ತಾರೆ, ಗಳಿಗೆ ಗಳಿಗೆಗೂ ನಾನು ಈ ಸೃಷ್ಟಿಗೆ ಬರುವುದಿಲ್ಲ. ನನ್ನ ಪಾತ್ರ ಕೂಡ ಲಿಮಿಟ್ ಸಮಯದ ಪಾತ್ರ ಆಗಿದೆ. ನನ್ನ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾವಾಗ ದುಃಖ ಪೂರ್ಣ ಆಗುವಂತಹ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಯಾವಾಗ ದುಃಖ ಪೂರ್ಣ ಆಗುತ್ತದೆಯೋ ಆ ಸಮಯ ನಾನು ಈ ಸೃಷ್ಟಿಗೆ ಬರುವಂತಹ ಸಮಯ ಆಗಿದೆ. ತಂದೆ ಈ ಸೃಷ್ಟಿಗೆ ಬರುವಂತಹ ಸಮಯದಲ್ಲಿ 1 ಸೆಕೆಂಡ್ನ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ. ಕಲ್ಪದ ಹಿಂದೆ ಯಾವ ಸಮಯದಲ್ಲಿ ತಂದೆ ಬಂದಿದ್ದರೋ ಈ ಕಲ್ಪದಲ್ಲೂ ಅದೇ ಸಮಯದಲ್ಲಿ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಅವತರಿತ ಆಗುವಂತಹ ಸಮಯದಲ್ಲಿ 1 ಸೆಕೆಂಡ್ನಷ್ಟು ಅಂತರ ಆಗುವುದಿಲ್ಲ. ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಅಕ್ಯುರೇಟ್ ಆಗಿ ಫಿಕ್ಸ್ ಆಗಿದೆ. ನಾಟಕದ ಅನುಸಾರ ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಪುನಃ ಸ್ಥಾಪನೆ ಮಾಡಲು ಈ ಸೃಷ್ಟಿಗೆ ಅವತರಿತ ಆಗುವಂತಹ ಸಮಯ ಈ ಸಮಯ ಆಗಿದೆ. ನಂತರ ನಂಬರ್ ವಾರಾಗಿ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ಕಡಿಮೆ ಶಕ್ತಿ ಉಳ್ಳಂತಹ ಆತ್ಮರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ.
ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನ ಪ್ರಾಪ್ತಿಯಾಗಿದೆ. ಈ ಜ್ಞಾನದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ನಿಮ್ಮಲ್ಲಿ ಬಹಳಷ್ಟು ತೀವ್ರಗತಿಯಿಂದ ಶಕ್ತಿ ತುಂಬುತ್ತಾ ಹೋಗುತ್ತದೆ. ಅಂದರೆ ಈಗ ನಿಮಗೆ ಸಂಪೂರ್ಣ ತೀವ್ರಗತಿಯಿಂದ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಪುರುಷಾರ್ಥವನ್ನು ಮಾಡಿ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಪುರುಷಾರ್ಥವನ್ನು ಮಾಡಿ ಸತೋ ಪ್ರಧಾನ ಆಗುವಂತಹ ಪಾತ್ರ ಅನ್ಯ ಧರ್ಮದವರ ಪಾತ್ರ ಅಲ್ಲ. ಅನ್ಯ ಧರ್ಮದವರು ನಮ್ಮಂತೆ ಪುರುಷಾರ್ಥವನ್ನು ಮಾಡಿ ಸತೋ ಪ್ರಧಾನ ಆಗುವುದಿಲ್ಲ. ಮುಖ್ಯ ಮಾತು ಅಂದರೆ ನಾಟಕ ಆಗಿದೆ. ಮುಖ್ಯ ಅಂದರೆ ಡ್ರಾಮಾ ಆಗಿದೆ. ಈ ನಾಟಕದ ಜ್ಞಾನ ಈಗ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಉಳಿದಿದ್ದೆಲ್ಲ ಸ್ಥೂಲ ವಸ್ತುಗಳು ಮತ್ತು ಪ್ರಕೃತಿಯಾಗಿದೆ. ಆ ಎಲ್ಲಾ ವಸ್ತುಗಳನ್ನು ಮತ್ತು ಪ್ರಕೃತಿಯನ್ನು ಈ ಕಣ್ಣಿನ ಮೂಲಕ ನೀವು ನೋಡಬಹುದು. ಈ ಜಗತ್ತಿನ ಬಹಳ ದೊಡ್ಡ ಅದ್ಭುತ ಅಂದರೆ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ವಂಡರ್ ಆಫ್ ದ ವರ್ಲ್ಡ್ ಆಗಿದ್ದಾರೆ. ವಂಡರ್ ಆಫ್ ದ ವರ್ಲ್ಡ್, ಜಗತ್ತಿನ ಅದ್ಭುತ ಆದಂತಹ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆ ರಚಿಸುವಂತಹ ಜಗತ್ತಿಗೆ ಸ್ವರ್ಗ ಅಥವಾ ವೈಕುಂಠ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಲಾಗುತ್ತದೆ ಮತ್ತು ಪರಮಾತ್ಮ ತಂದೆಯ ರಚನೆಯ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಲಾಗುತ್ತದೆ. ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ. ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆ ಸ್ವರ್ಗವನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಈಗ ಮಧುರಾತಿ ಮಧುರ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ನೀವು ಎಷ್ಟು ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಅದಕ್ಕನುಸಾರವಾಗಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ನಾಟಕದ ಅನುಸಾರ ಕಲ್ಪದ ನಂತರ ಪುನಃ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ. ಪುರುಷಾರ್ಥವನ್ನು ಮಾಡದೆ ನಮಗೆ ಯಾವ ಪ್ರಾಪ್ತಿಯೂ ಸಿಗಲು ಸಾಧ್ಯ ಇಲ್ಲ. ಕರ್ಮವನ್ನು ಮಾಡದೆ ಯಾರು ಒಂದು ಸೆಕೆಂಡ್ ಕೂಡ ಇರಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ಹಠಯೋಗವನ್ನು ಮಾಡುತ್ತಾರೆ, ಪ್ರಾಣಾಯಾಮವನ್ನು ಮಾಡುತ್ತಾರೆ. ಅವರು ಹಠಯೋಗವನ್ನು ಮಾಡುತ್ತಾ ತಮ್ಮ ಶರೀರವನ್ನೇ ಜಡ ಮಾಡಿಕೊಳ್ಳುತ್ತಾರೆ. ಅಂದರೆ ಅವರು ಜಡ ಸ್ಥಿತಿಯಲ್ಲಿ ಕುಳಿತಿರುತ್ತಾರೆ. ಆ ಸನ್ಯಾಸಿಗಳು ಹಠಯೋಗವನ್ನು ಮಾಡುತ್ತಾ ಗುಹೆಯಲ್ಲೇ ಇರುತ್ತಾರೆ. ಅವರ ಶರೀರದ ಮೇಲೆ ಸಂಪೂರ್ಣ ಮಣ್ಣು ಸಂಗ್ರಹ ಆಗಿಬಿಡುತ್ತದೆ. ಅವರ ಶರೀರದ ಮೇಲೆ ಸಂಗ್ರಹ ಆಗಿರುವಂತಹ ಮಣ್ಣಿನ ಮೇಲೆ ನೀರು ಬಿದ್ದರೆ ಅವರ ಶರೀರದ ಮೇಲೆ ಇರುವಂತಹ ಮಣ್ಣಿನ ಮೇಲೆ ಹುಲ್ಲು ಕೂಡ ಹುಟ್ಟಿಕೊಳ್ಳುತ್ತದೆ. ಆದರೆ ಆ ರೀತಿ ಹಠಯೋಗವನ್ನು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ. ಎಷ್ಟು ದಿನದವರೆಗೆ ಅವರು ಅದೇ ರೀತಿ ಕುಳಿತುಕೊಳ್ಳಲು ಸಾಧ್ಯ? ಕರ್ಮವನ್ನು ಅವಶ್ಯವಾಗಿ ಮಾಡಲೇಬೇಕು. ಇನ್ನು ಯಾರೂ ಕೂಡ ಕರ್ಮ ಸನ್ಯಾಸಿಗಳಾಗಲು ಸಾಧ್ಯ ಇಲ್ಲ. ಆದರೆ ಆ ಸನ್ಯಾಸಿಗಳು ತಮ್ಮ ಕೈಯಿಂದ ತಾವು ಆಹಾರವನ್ನು ತಯಾರು ಮಾಡುವುದಿಲ್ಲ. ಆದ್ದರಿಂದ ಅವರು ಸ್ವಯಂ ಅನ್ನು ಕರ್ಮ ಸನ್ಯಾಸಿ ಎಂದು ಹೇಳಿಕೊಳ್ಳುತ್ತಾರೆ. ಅವರ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸನ್ಯಾಸಿಗಳು ಕೂಡ ಈ ನಾಟಕದ ಅನುಸಾರ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಇರದೇ ಇದ್ದರೂ ಕೂಡ ಭಾರತದ ಪರಿಸ್ಥಿತಿ ಏನಾಗುತ್ತಿತ್ತು? ಭಾರತ ನಂಬರ್ 1 ಪವಿತ್ರ ದೇಶ ಆಗಿತ್ತು. ಪರಮಾತ್ಮ ತಂದೆ ಮೊಟ್ಟ ಮೊದಲು ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತಾರೆ. ಆ ಪವಿತ್ರತೆ ಅರ್ಧ ಕಲ್ಪದವರೆಗೂ ಈ ಜಗತ್ತಿನಲ್ಲಿ ಇರುತ್ತದೆ. ಅವಶ್ಯವಾಗಿ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು, ಒಂದೇ ರಾಜ್ಯ ಇತ್ತು. ಪುನಃ ಆ ದೈವಿ ರಾಜ್ಯ ಈಗ ಸ್ಥಾಪನೆ ಆಗುತ್ತಿದೆ. ಇಂತಹ ಒಳ್ಳೊಳ್ಳೆ ಸ್ಲೋಗನ್ ಅನ್ನು ನೀವು ನಿರ್ಮಾಣ ಮಾಡಿ ಮನುಷ್ಯರನ್ನು ಆ ಸ್ಲೋಗನ್ನ ಮೂಲಕ ಜಾಗೃತರನ್ನಾಗಿ ಮಾಡಬೇಕು. ಪುನಃ ನೀವು ಇಲ್ಲಿಗೆ ಬಂದು ನಿಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಎಂದು ಎಲ್ಲರಿಗೂ ತಿಳಿಸಬೇಕು. ಈಗ ನೀವು ಎಷ್ಟು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಶ್ರೀಕೃಷ್ಣನಿಗೆ ಏಕೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ ಅನ್ನುವುದನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ವರ್ತಮಾನ ಸಮಯದಲ್ಲಿ ಇಂತಹ ಅನೇಕ ಹೆಸರನ್ನು ಜನ ಇಟ್ಟುಕೊಳ್ಳುತ್ತಾರೆ. ಅಂದರೆ ಕೃಷ್ಣನ ಹೆಸರನ್ನು ಇಟ್ಟುಕೊಂಡು ಶ್ರೀಕೃಷ್ಣನ ಜೊತೆಗೆ ಕಾಂಪಿಟೇಷನ್ ಅನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪತಿತ ರಾಜರು ಹೇಗೆ ಪಾವನ ರಾಜರ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಎಂದು. ಪತಿತ ರಾಜರು ಪಾವನ ರಾಜರಾದಂತಹ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದರೂ ಕೂಡ ಆ ಪಾವನ ರಾಜರಾದಂತಹ ದೇವತೆಗಳ ಬಗ್ಗೆ ಪತಿತ ರಾಜರಿಗೆ ಗೊತ್ತಿರಲಿಲ್ಲ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಯಾರು ಪೂಜ್ಯರಾಗಿದ್ದರೋ ಅವರೇ ಪುನಃ ಪೂಜಾರಿಗಳಾಗುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ. ನಿಮಗೆ ಸಂಪೂರ್ಣ ಚಕ್ರದ ನೆನಪಿದ್ದರೂ ಕೂಡ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ. ಆದರೆ ಮಾಯೆ ಚಕ್ರದ ಬಗ್ಗೆ ಸ್ಮರಣೆ ಮಾಡಲು ಬಿಡುವುದಿಲ್ಲ. ಮಾಯೆ ಸೃಷ್ಟಿ ಚಕ್ರವನ್ನು ಮರೆಸಿ ಬಿಡುತ್ತದೆ. ನಿಮ್ಮ ಸ್ಥಿತಿ ಸದಾ ಹರ್ಷಿತ ಮುಖಿಯಾಗಿರಬೇಕು. ನೀವು ಸದಾ ಹರ್ಷಿತ ಮುಖಿಗಳಾಗಿರಬೇಕು. ನಿಮ್ಮನ್ನು ನೋಡಿ ದೇವತೆಗಳು ಎಂದು ಕರೆಯಬೇಕು. ಅಷ್ಟು ನಿಮ್ಮ ಚೆಹರೆ ಹರ್ಷಿತ ಮುಖಿಯಾಗಿರಬೇಕು.
ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ಎಲ್ಲರೂ ಎಷ್ಟೊಂದು ಖುಷಿ ಪಡುತ್ತಾರೆ. ರಾಧಾಕೃಷ್ಣ ಅಥವಾ ರಾಮ ಮುಂತಾದವರನ್ನು ನೋಡಿ ಇಷ್ಟೊಂದು ಖುಷಿ ಪಡುವುದಿಲ್ಲ. ಏಕೆಂದರೆ ಶ್ರೀಕೃಷ್ಣನ ಬಗ್ಗೆ ಶಾಸ್ತ್ರದಲ್ಲಿ ಅನೇಕ ಗಲಾಟೆಯ ಮಾತನ್ನು ಬರೆದು ಬಿಟ್ಟಿದ್ದಾರೆ. ಈ ಬ್ರಹ್ಮ ತಂದೆ ಪುನಃ ಶ್ರೀನಾರಾಯಣ ಆಗುತ್ತಾರೆ. ಈ ಬ್ರಹ್ಮ ತಂದೆ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ಈಗ ಮಕ್ಕಳಾದ ನೀವು ಕೂಡ ನಾನು ಈ ರೀತಿ ದೇವತೆ ಆಗುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಕು. ಇನ್ನು ಎಷ್ಟು ಜಾಸ್ತಿ ಸಮಯದವರೆಗೂ ನೀವು ಈ ಹಳೆಯ ಶರೀರದಲ್ಲಿ ಇರುತ್ತೀರೋ ಅಷ್ಟು ಜಾಸ್ತಿ ಸಮಯದವರೆಗೂ ಪುರುಷಾರ್ಥವನ್ನು ಮಾಡಿ ನಂತರ ನೀವು ಹೊಸ ಜಗತ್ತಿಗೆ ಹೋಗಿ ರಾಜಕುಮಾರ ಆಗುತ್ತೀರಾ. ಲಕ್ಷ್ಮೀ ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಈಗ ಈ ಜ್ಞಾನದ ಮಾತು ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ. ಈ ಜ್ಞಾನವನ್ನು ಕೇಳಿ ಮಕ್ಕಳಾದ ನೀವು ಖುಷಿಯಿಂದ ಎಷ್ಟೊಂದು ಗದ್ಗದಿತರಾಗಬೇಕು. ಯಾರು ಎಷ್ಟು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅಷ್ಟು ಜಾಸ್ತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಶಿಕ್ಷಣವನ್ನು ಕಲಿಯದೇ ಇದ್ದರೆ ನಿಮಗೆ ಯಾವ ಪದವಿ ಸಿಗುತ್ತದೆ? ವಿಶ್ವದ ಮಹಾರಾಜ ಮತ್ತು ಮಹಾರಾಣಿಯ ಪದವಿಯಲ್ಲಿ, ಶ್ರೀಮಂತರ ಪದವಿಯಲ್ಲಿ, ಪ್ರಜೆಗಳ ಪದವಿಯಲ್ಲಿ, ಪ್ರಜೆಗಳಲ್ಲಿ ನೌಕರ ಚಾಕರರಾಗುವ ಪದವಿಯಲ್ಲಿ ಎಲ್ಲರೂ ಒಂದೇ ಜ್ಞಾನದ ಸಬ್ಜೆಕ್ಟ್ ಅನ್ನು ಕಲಿಯುತ್ತಿದ್ದೀರಾ. ಕೇವಲ ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ಒಂದೇ ಮಾತಿನ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಅಲ್ಫ್ ಮತ್ತು ಬೇ ಅಂದರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ನೆನಪು ಮತ್ತು ಜ್ಞಾನ ಎರಡರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ ತಕ್ಷಣ ಬ್ರಹ್ಮ ತಂದೆಗೆ ಎಷ್ಟೊಂದು ಖುಷಿಯಾಯಿತು. ಬ್ರಹ್ಮ ತಂದೆ ಹೇಳಿದರು, ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಎಂದು. ಇನ್ನು ತಮ್ಮ ಎಲ್ಲಾ ಉದ್ಯೋಗ ವ್ಯವಹಾರದ ಜವಾಬ್ದಾರಿಯನ್ನು ತಮ್ಮ ಪಾರ್ಟ್ನರಿಗೆ ಕೊಟ್ಟು ಬಿಟ್ಟರು. ಈಗ ನನಗೆ ಎಷ್ಟು ದೊಡ್ಡ ಲಾಟರಿ ಪ್ರಾಪ್ತಿಯಾಗಿದೆ, ನನಗೆ ಇನ್ನೇನು ಬೇಕು ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರು. ಹೇಗೆ ಬ್ರಹ್ಮ ತಂದೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನನಗೆ ಇನ್ನೇನು ಬೇಕು ಎಂದು ಖುಷಿಯಲ್ಲಿ ಇದ್ದರು, ಅದೇ ರೀತಿ ಮಕ್ಕಳಾದ ನೀವು ಕೂಡ ಆಂತರ್ಯದಲ್ಲಿ ಬಹಳಷ್ಟು ಖುಷಿಯಿಂದ ಇರಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಎಲ್ಲರಿಗೋಸ್ಕರ ಇಂತಹ ಟ್ರಾನ್ಸ್ಲೇಟ್ ನ ಚಿತ್ರವನ್ನು ನಿರ್ಮಾಣ ಮಾಡಿಸಿ. ಆ ಟ್ರಾನ್ಸ್ಲೇಟ್ ನ ಚಿತ್ರವನ್ನು ನೋಡಿ ಮಕ್ಕಳಿಗೆ ಖುಷಿಯಾಗಬೇಕು. ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವುದು ಆ ಚಿತ್ರವನ್ನು ನೋಡಿ ನಿಮಗೆ ಅರ್ಥ ಆಗಬೇಕು. ಮನುಷ್ಯರಿಗೆ ಯಾವ ಜ್ಞಾನದ ಮಾತು ಅರ್ಥ ಆಗಿಲ್ಲ. ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ. ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ. ಈಗ ನೀವು ಕಲ್ಲು ಬುದ್ಧಿಯವರಿಂದ ಸ್ವಚ್ಛ ಬುದ್ಧಿಯವರಾಗುತ್ತಿದ್ದೀರಾ. ನೀವೀಗ ಸರ್ವಸ್ವವನ್ನೂ ಅರ್ಥ ಮಾಡಿಕೊಂಡಿದ್ದೀರಾ, ಅಂದರೆ ಎಲ್ಲಾ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನೀವು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿದ್ದೀರಾ ಅಂದ ಮೇಲೆ ನೀವೀಗ ಪುನಃ ಯಾವುದೇ ಪ್ರಕಾರದ ಶಿಕ್ಷಣವನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಈ ಶಿಕ್ಷಣದ ಮೂಲಕ ನಿಮಗೆ ವಿಶ್ವದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತಾರೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಮನಸ್ಸನ್ನು ಬಲ್ಲವರಾಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಆದರೆ ತಂದೆ ಒಬ್ಬೊಬ್ಬರ ಮನಸ್ಸನ್ನು ಓದುವುದಿಲ್ಲ. ಪರಮಾತ್ಮ ತಂದೆ ಕೇವಲ ಜ್ಞಾನವನ್ನು ನೀಡುತ್ತಾರೆ. ಈ ವಿದ್ಯಾರ್ಥಿಗಳು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವುದನ್ನು ಟೀಚರ್ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಇಡೀ ದಿನ ಟೀಚರ್ ಕುಳಿತು ಒಬ್ಬೊಬ್ಬ ವಿದ್ಯಾರ್ಥಿ ಏನನ್ನು ಮಾಡುತ್ತಿದ್ದಾರೆ ಎಂದು ನೋಡುತ್ತಾರೇನು? ಈ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಎಂತಹ ವಿಚಾರ ನಡೆಯುತ್ತಿದೆ ಎಂದು ಇಡೀ ದಿನ ಟೀಚರ್ ಏನು ಕುಳಿತು ವಿದ್ಯಾರ್ಥಿಗಳನ್ನು ನೋಡುವುದಿಲ್ಲ. ಇದು ಅದ್ಭುತವಾದ ಜ್ಞಾನ ಆಗಿದೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಸುಖ ಮತ್ತು ಶಾಂತಿಯ ಸಾಗರ ಎಂದು ಕರೆಯಲಾಗುತ್ತದೆ. ನೀವೀಗ ಮಾಸ್ಟರ್ ಜ್ಞಾನದ ಸಾಗರರಾಗುತ್ತೀರಾ. ಪುನಃ ನೀವು ಸತ್ಯುಗಕ್ಕೆ ಹೋದಾಗ ಈ ಎಲ್ಲಾ ಬಿರುದುಗಳು ಮಾಯ ಆಗುತ್ತದೆ. ನಂತರ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿರುತ್ತೀರಾ. 16 ಕಲಾ ಸಂಪೂರ್ಣರಾಗುತ್ತೀರಾ. ಕಲಿಯುಗದಲ್ಲಿ ಮನುಷ್ಯರ ಶ್ರೇಷ್ಠ ಪದವಿ ಇದೆ. ಈ ಸಮಯದಲ್ಲಿ ಇಲ್ಲಿ ಈಶ್ವರಿಯ ಪದವಿ ಇದೆ. ಇದೆಲ್ಲ ಎಷ್ಟೊಂದು ಅರ್ಥ ಮಾಡಿಕೊಂಡು ಅನ್ಯರಿಗೆ ಅರ್ಥ ಮಾಡಿಸುವಂತಹ ಜ್ಞಾನದ ಮಾತಾಗಿದೆ. ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ನಿಮಗೆ ಬಹಳಷ್ಟು ಖುಷಿಯಾಗಬೇಕು. ಈಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಜ್ಞಾನದ ಮೂಲಕ ಎಲ್ಲಾ ಗುಣಗಳು ನಮ್ಮಲ್ಲಿ ಧಾರಣೆ ಆಗುತ್ತದೆ. ಸ್ವಯಂನ ಗುರಿ ಉದ್ದೇಶವನ್ನು ನೋಡಿಕೊಂಡಾಗ ನಮ್ಮಲ್ಲಿ ರಿಫ್ರೆಶ್ಮೆಂಟ್ ಬರುತ್ತದೆ. ಅಂದರೆ ನಾನು ಲಕ್ಷ್ಮೀ ನಾರಾಯಣ ಆಗಬೇಕು, ಲಕ್ಷ್ಮೀ ನಾರಾಯಣ ಆಗುವುದೇ ನನ್ನ ಗುರಿ ಉದ್ದೇಶ ಅನ್ನುವ ಸ್ಮೃತಿ ಬಂದಾಗ ನೀವು ರಿಫ್ರೆಶ್ ಆಗುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ಪ್ರತಿಯೊಬ್ಬರ ಬಳಿ ಈ ಲಕ್ಷ್ಮೀ ನಾರಾಯಣರ ಚಿತ್ರ ಇರಬೇಕು. ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ಮನಸ್ಸಿನಲ್ಲಿ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಬೇಕು. ಈ ಲಕ್ಷ್ಮೀ ನಾರಾಯಣರ ಚಿತ್ರ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಜಾಸ್ತಿ ಆಗುವಂತೆ ಮಾಡುತ್ತದೆ. ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ಈ ಮೃತ್ಯು ಲೋಕದಲ್ಲಿ ಇದು ನನ್ನ ಅಂತಿಮ ಜನ್ಮ ಆಗಿದೆ. ಪುನಃ ನಾನು ಅಮರ ಲೋಕಕ್ಕೆ ಹೋಗಿ ಈ ರೀತಿ ದೇವತೆ ಆಗುತ್ತೇನೆ. ತತತ್ವಂ ಅಂದರೆ ಹೇಗೆ ಬ್ರಹ್ಮ ತಂದೆ ನಾರಾಯಣ ಆಗುತ್ತಿದ್ದಾರೋ ಅದೇ ರೀತಿ ನಾನು ದೇವತೆ ಆಗುತ್ತೇನೆ.
ಆತ್ಮವೇ ಪರಮಾತ್ಮ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ತತತ್ವಂ ಅಂದರೆ ಆತ್ಮ ಎಂದೂ ಪರಮಾತ್ಮ ಆಗುವುದಿಲ್ಲ. ಇನ್ನು ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿರಬೇಕು. ನೀವು ಯಾವಾಗ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅವರಿಗೆ ಹೇಳಬೇಕು, ನಾವು ಎಂದು ಯಾರಿಂದಲೂ ಭಿಕ್ಷೆಯನ್ನು ಬೇಡುವುದಿಲ್ಲ. ಪ್ರಜಾಪಿತ ಬ್ರಹ್ಮನಿಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ. ನಾವೆಲ್ಲರೂ ನಮ್ಮದೇ ಆದ ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತೇವೆ. ಬ್ರಾಹ್ಮಣರಾದ ನಾವು ನಮ್ಮ ಸಂಪಾದನೆಯ ಮೂಲಕ ಈ ಯಜ್ಞವನ್ನು ನಡೆಸುತ್ತಿದ್ದೇವೆ ಎಂದು ಎಲ್ಲರಿಗೂ ಹೇಳಬೇಕು. ಶೂದ್ರರ ಹಣವನ್ನು ಈ ಯಜ್ಞದಲ್ಲಿ ನಾವು ತೊಡಗಿಸುವುದಿಲ್ಲ. ಶೂದ್ರರು ತಮ್ಮ ಹಣವನ್ನು ಪರಮಾತ್ಮ ತಂದೆಯ ಈ ಯಜ್ಞದಲ್ಲಿ ಅರ್ಪಣೆ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಅನೇಕ ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಗೊತ್ತಿದೆ, ನಾವು ನಮ್ಮದೇ ಆದ ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತೇವೆ. ನಮ್ಮದೇ ಆದ ತನು ಮನ ಧನದಿಂದ ಸೇವೆಯನ್ನು ಮಾಡಿ ನಾವು ಪರಮಾತ್ಮ ತಂದೆಗೆ ಸಮರ್ಪಿತರಾಗುತ್ತೇವೆ. ಯಾರು ಸಮರ್ಪಿತರಾಗುತ್ತಾರೋ ಅವರು ಅಷ್ಟು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ಈ ಬ್ರಹ್ಮ ತಂದೆ ಬೀಜವನ್ನು ಬಿತ್ತಿದರು. ಬ್ರಹ್ಮ ತಂದೆ ಸಮರ್ಪಿತಾಗಿ ಬೀಜವನ್ನು ಬಿತ್ತಿರುವ ಕಾರಣ ಇವರು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಾರೆ. ನಿಮ್ಮ ಬಳಿ ಇರುವಂತಹ ಹಣ ಕೆಲಸಕ್ಕೆ ಬರುವುದಿಲ್ಲ. ಕಲಿಯುಗದ ಹಣ ಕೆಲಸಕ್ಕೆ ಬರುವುದಿಲ್ಲ. ಹಣ ಕೆಲಸಕ್ಕೆ ಬರುವುದಿಲ್ಲ ಅಂದ ಮೇಲೆ ನಾವೇಕೆ ಈ ಹಣವನ್ನು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ತೊಡಗಿಸಬಾರದು? ಯಾರು ಸರ್ವಸ್ವವನ್ನು ಅರ್ಪಣೆ ಮಾಡಿ ಪರಮಾತ್ಮ ತಂದೆಗೆ ಸಮರ್ಪಿತರಾಗುತ್ತಾರೋ ಅವರು ಹಸಿವಿನಿಂದ ಸಾಯುತ್ತಾರೇನೂ ಇಲ್ಲ. ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ. ಯಾರು ಸಮರ್ಪಿತ ಆಗುತ್ತಾರೋ ಅವರಿಗೆ ಚೆನ್ನಾಗಿ ಪಾಲನೆ ಸಿಗುತ್ತದೆ. ಈ ಬ್ರಹ್ಮ ತಂದೆ ಸರ್ವಸ್ವವನ್ನು ಕೂಡ ಸಮರ್ಪಣೆ ಮಾಡಿದರು ಅಂದ ಮೇಲೆ ಬ್ರಹ್ಮ ತಂದೆಗೂ ಕೂಡ ಎಷ್ಟು ಚೆನ್ನಾಗಿ ಪಾಲನೆ ಸಿಗುತ್ತಾ ಇದೆ. ಈ ಬ್ರಹ್ಮ ತಂದೆ ಶಿವ ತಂದೆಯ ರಥ ಆಗಿದ್ದಾರೆ. ಪರಮಾತ್ಮ ತಂದೆ ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಬಹಳಷ್ಟು ಸುಂದರವಾದ ಪ್ರಯಾಣಿಕ ಆಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ. ಕಪ್ಪಾಗಿರುವ ನಮ್ಮನ್ನು ಸುಂದರ ಆತ್ಮರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಪ್ರಿಯತಮ ಆಗಿದ್ದಾರೆ. ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅಂತಹ ಪ್ರಿಯತಮನಿಗೆ ನಾವು ಬಲಿಹಾರಿ ಆಗಬೇಕು. ಸದಾ ಆ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಹೇಗೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲವೋ ಕೇವಲ ಆತ್ಮವನ್ನು ಅರ್ಥ ಮಾಡಿಕೊಳ್ಳಬಹುದು, ಅದೇ ರೀತಿ ಪರಮಾತ್ಮ ತಂದೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು. ನೋಡಲು ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರು ಬಿಂದು ರೂಪದಲ್ಲೇ ಇದ್ದಾರೆ. ಸ್ವರೂಪದಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ. ಇನ್ನು ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಇದು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ತಕ್ಷಣ ನಿಮ್ಮ ಬುದ್ಧಿಯಲ್ಲಿ ನೋಟ್ ಮಾಡಿಕೊಳ್ಳಬೇಕು. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ. ಡಾಕ್ಟರ್ಗಳಿಗೆ ಎಲ್ಲಾ ಔಷಧಿಯ ನೆನಪಿರುತ್ತದೆ. ಪೇಷಂಟ್ ಬಂದಾಗ ಡಾಕ್ಟರ್ ಆ ಸಮಯದಲ್ಲಿ ಪುಸ್ತಕವನ್ನು ತೆರೆದು ಯಾವ ಔಷಧಿಯನ್ನು ಕೊಡಬೇಕು ಎಂದು ನೋಡುತ್ತಾರೇನೂ ಇಲ್ಲ. ಡಾಕ್ಟರ್ಗಳ ಬಳಿ ಎಷ್ಟೊಂದು ಪಾಯಿಂಟ್ಸ್ ಇರುತ್ತದೆ, ವಕೀಲರ ಬಳಿ ಎಷ್ಟೊಂದು ಪಾಯಿಂಟ್ ಇರುತ್ತದೆ. ಅದೇ ರೀತಿ ನಿಮ್ಮ ಬಳಿ ಕೂಡ ಎಷ್ಟೊಂದು ಜ್ಞಾನದ ಪಾಯಿಂಟ್ ಇದೆ. ನಿಮ್ಮ ಬಳಿ ಎಷ್ಟೊಂದು ಜ್ಞಾನದ ಟಾಪಿಕ್ ಇದೆ. ಅದರ ಬಗ್ಗೆ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ? ನೀವು ತಿಳಿಸುವಂತಹ ಯಾವುದೋ ಒಂದು ಜ್ಞಾನದ ಪಾಯಿಂಟ್ ಯಾರಿಗೂ ಲಾಭ ಆಗುವಂತೆ ಮಾಡುತ್ತದೆ. ಅಂದ ಮೇಲೆ ಯಾವುದೋ ಒಂದು ಜ್ಞಾನದ ಪಾಯಿಂಟ್ ನ ಮೂಲಕ ಕೆಲವರಿಗೆ ಜ್ಞಾನದ ಬಾಣ ನಾಟಿ ಬಿಡುತ್ತದೆ. ಅಂದ ಮೇಲೆ ನಿಮ್ಮ ಬಳಿ ಬಹಳಷ್ಟು ಜ್ಞಾನದ ಪಾಯಿಂಟ್ ಇದೆ. ಯಾರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಲು ಸಾಧ್ಯ. ಅರ್ಧ ಕಲ್ಪದಿಂದ ನಾವೆಲ್ಲರೂ ಮಹಾರೋಗಿಗಳು, ಪೇಷಂಟ್ಗಳು ಆಗಿದ್ದೆವು. ಆತ್ಮ ಸಂಪೂರ್ಣ ಪತಿತ ಆಗಿದೆ. ಅದಕ್ಕೋಸ್ಕರ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆ ಪತಿತ ಆತ್ಮವನ್ನು ಪಾವನ ಆತ್ಮನನ್ನಾಗಿ ಮಾಡಲು ಔಷಧಿಯನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ಸದಾ ಸರ್ಜನಾಗಿದ್ದಾರೆ. ಪರಮಾತ್ಮ ತಂದೆಗೆ ಎಂದೂ ಕಾಯಿಲೆ ಬರುವುದಿಲ್ಲ. ಉಳಿದ ಎಲ್ಲಾ ಆತ್ಮರಿಗೂ ಕಾಯಿಲೆ ಬರುತ್ತದೆ. ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆ ಒಮ್ಮೆ ಬಂದು ಮನ್ಮನಾಭವ ಅನ್ನುವ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ. ಇದು ಎಷ್ಟೊಂದು ಸಹಜ ಮಾತಾಗಿದೆ. ಈ ಚಿತ್ರಗಳು ಸದಾ ನಿಮ್ಮ ಪಾಕೆಟ್ ನಲ್ಲಿ ಇರಬೇಕು. ಈ ಚಿತ್ರವನ್ನು ನೀವು ಸದಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು ಅಥವಾ ಪರ್ಸ್ ನಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ಲಕ್ಷ್ಮೀ ನಾರಾಯಣರ ಚಿತ್ರ ಸದಾ ನಿಮ್ಮ ಬಳಿ ಇರಬೇಕು. ಬ್ರಹ್ಮ ತಂದೆ ನಾರಾಯಣನ ಪೂಜಾರಿ ಆಗಿದ್ದರು. ಲಕ್ಷ್ಮಿ ನಾರಾಯಣನ ಕಾಲನ್ನು ಒತ್ತುವುದನ್ನು ನೋಡಿ ಲಕ್ಷ್ಮಿಯನ್ನು ಆ ಚಿತ್ರದಿಂದ ಬ್ರಹ್ಮ ತಂದೆ ಮುಕ್ತ ಮಾಡಿ ಕೇವಲ ನಾರಾಯಣನ ಚಿತ್ರವನ್ನು ತಮ್ಮ ಬಳಿ ಇಟ್ಟುಕೊಂಡರು. ಈಗ ಬ್ರಹ್ಮ ತಂದೆಗೆ ಗೊತ್ತಾಗಿದೆ, ನಾನು ಯಾವ ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದೆನೋ ಈಗ ಅದೇ ನಾರಾಯಣ ನಾನಾಗುತ್ತಿದ್ದೇನೆ. ಲಕ್ಷ್ಮಿಗೆ ಬೀಳ್ಕೊಡುಗೆಯನ್ನು ಕೊಟ್ಟರು. ಅಂದ ಮೇಲೆ ಈ ಮಾತು ಪಕ್ಕಾ ಆಗಿದೆ, ನಾನು ಲಕ್ಷ್ಮಿ ಆಗುವುದಿಲ್ಲ ಎಂದು ಬ್ರಹ್ಮ ತಂದೆ ಪುರುಷರು ತಮ್ಮ ಪತ್ನಿಯರ ಮೂಲಕ ಕಾಲನ್ನು ಒತ್ತಿಸಿಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಲಕ್ಷ್ಮಿ
ಎಂದೂ ಕಾಲನ್ನು ಒತ್ತುವುದಿಲ್ಲ. ಇಂತಹ ಯಾವ ಪದ್ಧತಿಯು ಸತ್ಯುಗದಲ್ಲಿ ಇರುವುದಿಲ್ಲ. ಇದೆಲ್ಲ ರಾವಣ ರಾಜ್ಯದ ಪದ್ಧತಿಯಾಗಿದೆ. ಈ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ. ಮೇಲೆ ತ್ರಿಮೂರ್ತಿಗಳಿದ್ದಾರೆ. ಈ ಜ್ಞಾನ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಇಡೀ ದಿನ ಈ ಜ್ಞಾನವನ್ನು ಸ್ಮರಣೆ ಮಾಡಿದಾಗ ನಿಮಗೆ ಬಹಳಷ್ಟು ಆಶ್ಚರ್ಯ ಆಗುತ್ತದೆ. ಈಗ ಭಾರತ ಸ್ವರ್ಗ ಆಗುತ್ತಿದೆ. ಈ ಜ್ಞಾನದ ಮಾತು ಎಷ್ಟು ಒಳ್ಳೆಯ ಮಾತಾಗಿದೆ. ಆದರೂ ಕೂಡ ಜ್ಞಾನದ ಮಾತು ಮನುಷ್ಯರ ಬುದ್ಧಿಯಲ್ಲಿ ಏಕೆ ಧಾರಣೆ ಆಗುತ್ತಿಲ್ಲ ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಮುಂದೆ ಹೋದಂತೆ ಬಹಳ ಜೋರಾಗಿ ಎಲ್ಲರಿಗೂ ಜ್ಞಾನದ ಬಾಣ ನಾಟುತ್ತದೆ. ಮುಂದೆ ಹೋದಂತೆ ಎಲ್ಲರೂ ಬಹಳ ಬೇಗ ಜ್ಞಾನಿಗಳಾಗುತ್ತಾರೆ. ಈ ಬಿದಿರಿನ ಕಾಡಿಗೆ ಬೆಂಕಿ ಹತ್ತಲೇಬೇಕು. ಕಲಿಯುಗಕ್ಕೆ ಬೆಂಕಿ ಹತ್ತಲೇಬೇಕು. ರಾವಣ ರಾಜ್ಯ ಅವಶ್ಯವಾಗಿ ವಿನಾಶ ಆಗಲೇಬೇಕು. ಈ ಯಜ್ಞದಲ್ಲಿ ಪವಿತ್ರ ಬ್ರಾಹ್ಮಣರೇ ಬೇಕು. ಹೇಗೆ ಲೌಕಿಕದಲ್ಲಿ ಯಜ್ಞವನ್ನು ರಚನೆ ಮಾಡಿದಾಗ ಅಲ್ಲಿ ಬ್ರಾಹ್ಮಣರು ಇರುತ್ತಾರೆ, ಅದೇ ರೀತಿ ಈ ಯಜ್ಞದಲ್ಲಿ ಪವಿತ್ರ ಬ್ರಾಹ್ಮಣರೇ ಬೇಕು. ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಇಡೀ ವಿಶ್ವವನ್ನೇ ಪವಿತ್ರ ವಿಶ್ವವನ್ನಾಗಿ ಮಾಡುವಂತಹ ಯಜ್ಞ ಈ ಯಜ್ಞ ಆಗಿದೆ. ಬ್ರಾಹ್ಮಣರು ಬಲೆ ಬ್ರಹ್ಮನ ಮಕ್ಕಳು ಎಂದು ಹೇಳಿಸಿಕೊಳ್ಳುತ್ತಾರೆ. ಆದರೆ ಸ್ಥೂಲ ಬ್ರಾಹ್ಮಣರು ಕುಕವಂಶಾವಳಿಗಳಾಗಿದ್ದಾರೆ. ಬ್ರಹ್ಮನ ಸಂತಾನರು ಪವಿತ್ರ ಮುಖವಂಶಾವಳಿಗಳಾಗಿದ್ದರು. ಅಂದ ಮೇಲೆ ಯಾರು ಪವಿತ್ರ ಮುಖವಂಶಾವಳಿ ಬ್ರಾಹ್ಮಣರಾಗುವಂತವರಿದ್ದಾರೋ ಅವರಿಗೆ ನೀವು ಈ ಜ್ಞಾನವನ್ನು ತಿಳಿಸಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಚ್ಛ ಬುದ್ಧಿ ಉಳ್ಳವರಾಗಿ ಅದ್ಭುತವಾದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಜ್ಞಾನದ ಸಾಗರರಾಗಬೇಕು. ಜ್ಞಾನದ ಮೂಲಕ ಸ್ವಯಂನಲ್ಲಿ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಹೇಗೆ ಬ್ರಹ್ಮ ತಂದೆ ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸಿದರು, ಸಮರ್ಪಿತ ಆದರು, ಅದೇ ರೀತಿ ಬ್ರಹ್ಮ ತಂದೆಯ ಸಮಾನ ತಮ್ಮ ಸರ್ವಸ್ವವನ್ನು ಈಶ್ವರನ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು. ಸದಾ ರಿಫ್ರೆಶ್ ಆಗಿ ಇರುವುದಕ್ಕೋಸ್ಕರ ಗುರಿ ಉದ್ದೇಶದ ಚಿತ್ರವನ್ನು ಸದಾ ಜೊತೆಗೆ ಇಟ್ಟುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಯನ್ನೇ ಅನುಕರಣೆ ಮಾಡುವಂತಹ ಪ್ರಸನ್ನ ಚಿತ್ತ ಆತ್ಮರಾಗಿ ಮಕ್ಕಳಾದ ನಿಮಗೋಸ್ಕರ ಬ್ರಹ್ಮ ತಂದೆಯ ಜೀವನ ಅಕ್ಯುರೇಟ್ ಆದ ಕಂಪ್ಯೂಟರ್ ಆಗಿದೆ. ಹೇಗೆ ವರ್ತಮಾನ ಸಮಯದಲ್ಲಿ ಕಂಪ್ಯೂಟರ್ನ ಮೂಲಕ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕೇಳುತ್ತಾರೆ, ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಯಾವುದಾದರೂ ಪ್ರಶ್ನೆ ಉತ್ಪನ್ನ ಆಗುತ್ತದೆಯೋ ಆಗ ಏಕೆ, ಏನು, ಹೇಗೆ ಅನ್ನುವ ಪ್ರಶ್ನೆಯ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲು ಬ್ರಹ್ಮ ತಂದೆಯ ಜೀವನ ಅನ್ನುವ ಕಂಪ್ಯೂಟರ್ ಅನ್ನು ನೋಡಿ. ಆಗ ಎಲ್ಲಾ ಪ್ರಶ್ನೆಗಳು ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. ಯಾವಾಗ ಬ್ರಹ್ಮ ತಂದೆಯ ಜೀವನ ಅನ್ನುವ ಕಂಪ್ಯೂಟರ್ ಅನ್ನು ನೋಡುತ್ತೀರೋ ಆಗ ಏಕೆ ಮತ್ತು ಹೇಗೆ ಅನ್ನುವ ಪ್ರಶ್ನೆ ಬದಲಾಗಿ ಬಿಡುತ್ತದೆ. ಪ್ರಶ್ನಾ ಚಿತ್ತ ಸ್ಥಿತಿಯಿಂದ ನೀವು ಮುಕ್ತರಾಗಿ ಆಗ ಪ್ರಸನ್ನ ಚಿತ್ತರಾಗುತ್ತೀರಾ. ಪ್ರಸನ್ನ ಚಿತ್ತರು ಅಂದರೆ ಏಕರಸ ಸ್ಥಿತಿಯಲ್ಲಿ ಸ್ಥಿತಾಗಿ ಒಬ್ಬ ತಂದೆಯನ್ನೇ ಅನುಕರಣೆ ಮಾಡುವಂತವರು. ಇಂದಿನ ಸ್ಲೋಗನ್ ಆಗಿದೆ, ಆತ್ಮಿಕ ಶಕ್ತಿಯ ಆಧಾರದಿಂದ ಸದಾ ಆರೋಗ್ಯವಂತರಾಗಿರುವಂತಹ ಅನುಭವವನ್ನು ಮಾಡಿ. ಯಾರಲ್ಲಿ ಆತ್ಮಿಕ ಶಕ್ತಿ ಇರುತ್ತದೆಯೋ ಅವರು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಿರುತ್ತಾರೆ. ಒಳ್ಳೆಯದು. ವಿಶೇಷ ಸೂಚನೆ, ಎಲ್ಲಾ ಬ್ರಹ್ಮವತ್ಸರು ಜನವರಿ 1ರಿಂದ 31 ಜನವರಿ 2025ರವರೆಗೆ ವಿಶೇಷವಾಗಿ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಯೋಗದ ತಪಸ್ಸನ್ನು ಮಾಡುತ್ತಾ ಸಂಪೂರ್ಣ ವಿಶ್ವಕ್ಕೆ ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ವಿಶೇಷ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡಬೇಕು. ಇದೇ ಗುರಿಯನ್ನು ಇಟ್ಟುಕೊಂಡು ಈ ತಿಂಗಳ ಪತ್ರ ಪುಷ್ಪದಲ್ಲಿ ಏನೆಲ್ಲ ಅವ್ಯಕ್ತ ಸೂಚನೆಯನ್ನು ಕಳಿಸಲಾಗುತ್ತಿದೆಯೋ ಸಂಪೂರ್ಣ ಜನವರಿ ತಿಂಗಳ ಮುರುಳಿಯ ಕೆಳಗಡೆ ಕೂಡ ಅದೇ ಅವ್ಯಕ್ತ ಸೂಚನೆಯನ್ನು ಬರೆಯಲಾಗಿರುತ್ತದೆ. ನೀವೆಲ್ಲರೂ ಆ ಪಾಯಿಂಟ್ ನ ಬಗ್ಗೆ ವಿಶೇಷವಾಗಿ ಮನನ ಚಿಂತನವನ್ನು ಮಾಡುತ್ತಾ ಮನಸಾ ಸೇವೆಯ ಅನುಭವಿಗಳಾಗಬೇಕು. 1ನೇ ತಾರೀಕಾದಂತಹ ಈ ದಿನದ ವಿಶೇಷ ಅವ್ಯಕ್ತ ಸೂಚನೆ ಆಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ. ನೀವು ಶಾಂತಿ ದೂತ ಆದಂತಹ ತಂದೆಗೆ ಮಕ್ಕಳಾಗಿದ್ದೀರಾ. ನೀವು ಎಲ್ಲೇ ಇದ್ದರೂ ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಯಂವನ್ನು ಶಾಂತಿ ದೂತ ಎಂದು ತಿಳಿದುಕೊಳ್ಳಿ. ಯಾರು ಸ್ವಯಂ ಶಾಂತ ಸ್ವರೂಪ ಆತ್ಮರಾಗಿರುತ್ತಾರೋ, ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಅನ್ಯರಿಗೂ ಕೂಡ ಶಾಂತಿ ಮತ್ತು ಶಕ್ತಿಯ ಕಿರಣವನ್ನು ನೀಡುವಂತಹ ಸೇವೆಯನ್ನು ಮಾಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.